ಪುನರ್ವಸು ನಕ್ಷತ್ರದ 4ನೇ ಪಾದ, ಪುಷ್ಯಮಿ ನಕ್ಷತ್ರದ 4 ಪಾದಗಳು, ಆಶ್ಲೇಷ ನಕ್ಷತ್ರದ 4 ಪಾದಗಳು, ಒಟ್ಟು 9 ಪಾದ ಸೇರಿ ಕರ್ಕಾಟಕ ರಾಶಿ ಆಗುತ್ತೆ. ಶುಭವಾರ ಸೋಮವಾರ, ಮಂಗಳವಾರ, ಗುರುವಾರ. ಶುಭರತ್ನ ಮುತ್ತು, ಹವಳ, ಪುಷ್ಯರಾಗ. ಶುಭ ವರ್ಣ ಬಿಳಿ, ಕೆಂಪು, ಹಳದಿ. ಶುಭ ದಿಕ್ಕು ವಾಯುವ್ಯ. ಶುಭ ಸಂಖ್ಯೆ 2, 3, 9. ಶುಭ ದಿನಾಂಕ 2, 7, 11, 16, 20, 25, 29. ಸರಿ, ಕರ್ಕಾಟಕ ರಾಶಿಯವರಿಗೆ ಹೇಗಿದೆ? ಮೊದಲು 2 ತಿಂಗಳು ಏಪ್ರಿಲ್, ಮೇ ಎಂಡ್ ಆಗೋವರೆಗೂ, ಜೂನ್ 2ನೇ ತಾರೀಕುವರೆಗೂ ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯಲ್ಲಿ ಗುರು ಇದ್ದು ಸಂಚರಿಸುವಾಗ ಒಳ್ಳೆಯ ಫಲಗಳನ್ನ ನಿರೀಕ್ಷಿಸಲಾರಿರಿ. ಒಳ್ಳೆಯ ಫಲ ಸಿಗೋದಿಲ್ಲ 2 ತಿಂಗಳು. ಹೊಸ ಹಬ್ಬ ಶುರುವಾಯಿತು, ಯುಗಾದಿ ಹಬ್ಬ ಆದ್ರೂ ಕೂಡ 2 ತಿಂಗಳು ಹುಷಾರಾಗಿರಬೇಕು. ಅಶುಭ ಸ್ಥಾನ ಸಂಚರಿಸುವಾಗ ಸ್ಥಳ ಬದಲಾವಣೆ, ಪ್ರಯಾಣದಲ್ಲಿ ಅಡಚಣೆ, ಮನಸ್ಸಿಗೆ ಚಿಂತೆ, ವೃಥಾ ಧನ ವ್ಯಯ, ಮಿತ್ರರಿಂದ ವಂಚನೆ, ಕೈ ಹಾಕಿದ ಕೆಲಸ ಕಾರ್ಯಗಳಲ್ಲಿ ವಿಘ್ನ, ಕೃಷಿಯಲ್ಲಿ ಅಲ್ಪ ಫಲಗಳು ಕಾಣಬರುತ್ತದೆ. ಗುರುವು ಸಿಂಹ ರಾಶಿಗೆ ಬಂದು ಬಿಡ್ತಾರೆ. ಕರ್ಕಾಟಕ ರಾಶಿಯವರಿಗೆ ಗುರು ಸಿಂಹ ರಾಶಿಗೆ ಬಂದು ಬಿಡ್ತಾರೆ. ಯಾವಾಗ? ಅದು ಕೂಡ ನಿಮಗೆ 4-5 ತಿಂಗಳು ಆದ್ಮೇಲೆ ಬರುತ್ತೆ. ಜೂನ್ 2 ಆದ್ಮೇಲೆ ಒಂದು 4 ತಿಂಗಳು ಆದ್ಮೇಲೆ ಬರುತ್ತೆ, ಮತ್ತೆ ವಾಪಸ್ ಬಂದ್ಬಿಡ್ತಾರೆ ಕರ್ಕಾಟಕ ರಾಶಿಗೆ. ವಕ್ರತ್ವ ಬರುತ್ತೆ. ಈ ಜೂನ್ 2ನೇ ತಾರೀಕು ಬದಲಾವಣೆ ಆಗುತ್ತೆ ಅಂತ ನಾನು ಸುಮಾರು ಸಲ ಹೇಳಿದ್ದೀನಿ. ಜೂನ್ 2ನೇ ತಾರೀಕು ಗುರು ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಾರೆ. 12 ರಾಶಿಯವರು ಗುರುಶಾಂತಿ ಮಹಾಯಾಗ ಮಾಡ್ಕೊಳ್ಳಿ. ನಿಮ್ಮ ಊರು, ನಿಮ್ಮ ದೇವಸ್ಥಾನ, ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದ್ರೂ ಇದ್ರೆ ಅಲ್ಲೋಗಿ ನೀವು ಕೇಳಿ ವಿಚಾರಿಸಿ ಒಂದು 500, 1000, 2000, 5000 ಅಮೌಂಟನ್ನು ಫಿಕ್ಸ್ ಮಾಡಿರ್ತಾರೆ. ಅಮೌಂಟನ್ನು ಪೇ ಮಾಡಿ ಸಂಕಲ್ಪ ಕೊಟ್ಟು ಮಾಡಿಸ್ಕೊಳ್ಳಿ. ನಿಮ್ಗೆ ಎಲ್ಲೂ ಅನುಕೂಲ ಆಗಿಲ್ಲ ಅಂದರೆ ನಾನು ನಿಮ್ಮ ಸಹಕಾರದೊಂದಿಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಇದೇ ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಜಾಗದಲ್ಲಿ, ಹೊಸೂರಿಂದ ಸ್ವಲ್ಪ ಹಿಂದೆ ಅತ್ತಿಬೆಲೆ ಕರ್ನಾಟಕ ಬಾರ್ಡರ್ ಆ ಜಾಗದಲ್ಲಿ ಗುರುಶಾಂತಿ ಮಹಾಯಾಗ ಮಾಡ್ತಾ ಇದ್ದೀನಿ. ಈ ಯಾಗದಲ್ಲಿ ಕರುಂಗಲಿ ಮಾಲೆ ಅನ್ನುವಂಥದ್ದು ಪ್ರಸಾದವಾಗಿ ಕೊಡ್ತಾ ಇದ್ದೀವಿ. ಶಿವ ಗುರುವಿನ ಸಂಕೇತವಾಗಿರ್ತಕ್ಕಂಥದ್ದು ಮತ್ತು ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುವಂಥ ಕರುಂಗಲಿ ಮಾಲೆ ವಿತ್ ಅಕ್ಷತೆ ಸರ್ಟಿಫಿಕೇಟ್ ಸಮೇತವಾಗಿ ನಿಮಗೆ ಕೊರಿಯರ್ ಮುಖಾಂತರ ಬರುತ್ತೆ. ಇದಕ್ಕೆ ನೀವು ಪಾವತಿಸಬೇಕಾಗಿರ್ತಕ್ಕಂಥ ಮೊತ್ತ 1,001 ರೂಪಾಯಿ. ಕೇವಲ 1000 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ. 8431384001 ಅನ್ನುವಂಥ ನಂಬರ್ಗೆ ನೀವು ಫೋನ್ ಮಾಡಿ ಖಂಡಿತವಾಗ್ಲೂ ಇದ್ರ ಬಗ್ಗೆ ಡೀಟೇಲ್ಸ್ ಕೇಳಿದ್ರೆ ವಾಟ್ಸಪ್ ಮುಖಾಂತರ ನಿಮ್ಗೆ ಎಲ್ಲ ಡೀಟೇಲ್ಸ್ ಬರುತ್ತೆ. ಅದನ್ನು ಪೇ ಮಾಡಿ ರಿಜಿಸ್ಟರ್ ಮಾಡಿಕೊಂಡ್ರೆ ಪೂಜಾ ಸಂಕಲ್ಪ ನಿಮ್ಗೆ ಆಗುತ್ತೆ.